ಹಲೋ ಗೈಸ್, ಎಲ್ಲರಿಗೂ ವಿಡಿಯೋಗೆ ಸ್ವಾಗತ. ನಮ್ಮ ಮೊಬೈಲ್ ಫೋನಲ್ಲಿ ಕೀಪ್ಯಾಡ್ ಇದೆ. ಈ ಕೀಪ್ಯಾಡನ್ನು ಬಳಸ್ಬಿಟ್ಟು ನಾವು ಹಲವಾರು ಕೆಲಸಗಳನ್ನು ಮಾಡ್ಬೋದು. ಕೀಪ್ಯಾಡು ಬಹಳ ಸಣ್ಣಕ್ಕಿರ್ತದೆ, ಅದರಲ್ಲಿ ತುಂಬ ಬಟನ್ಸ್ಗಳನ್ನು ಕೊಟ್ಟಿದ್ದಾರೆ. ಕೆಲವರಿಗೆ ಅರಿವಿಲ್ಲದೆ ಇದ್ದರೆ ಅದರ ಬಗ್ಗೆ ನಾವು ಅರಿವನ್ನು ಮೂಡಿಸುವುದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡ್ತಾ ಇರೋದು. ಸ್ಟೇಟಸ್ ಬದಲಾವಣೆ ಮಾಡೋರಿದ್ದಾರೆ, ಅವಾಗ ಕೀಪ್ಯಾಡ್ನ ಬಳಸಲೇಬೇಕಾಗತ್ತೆ. ಕೆಲವರು ಮೆಸೇಜ್ಗಳನ್ನ ಟೈಪ್ ಹೊಡೆದು ಕಳಿಸ್ತಾ ಇರ್ತಾರೆ, ವಾಟ್ಸಪ್ಪಲ್ಲಿರ್ಬೋದು, ಫೇಸ್ಬುಕ್ಕಲ್ಲಿರ್ಬೋದು, ಕಮೆಂಟ್ಸ್ಗಳಿರ್ಬೋದು. ಅಲ್ಲೆಲ್ಲ ತುಂಬ ಕೀಪ್ಯಾಡ್ಗಳನ್ನ ಬಳಸಿದ್ದೀವಿ. ಆ ಕೀಪ್ಯಾಡ್ಗಳಲ್ಲಿ ಏನೇನಿದ್ದಾವೆ, ಏನೇನು ಮಾಡ್ಬೋದು, ಹೇಗೆ ಟ್ರಾನ್ಸ್ಲೇಟ್ ಮಾಡ್ಬೋದು, ಮತ್ತು ಕಲರ್ಗಳನ್ನ ಹೇಗೆ ಚೇಂಜ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸಣ್ಣ ಡೀಟೇಲ್ಸನ್ನು ಕೊಡಲಿದ್ದೇನೆ. ಓಕೆ, ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಈಗ ಕೀಪ್ಯಾಡ್ ಅನ್ನೋದು ಎಲ್ಲಿ ಬೇಕಾದರೂ ಬಳಸುವಂಥ ಒಂದು ವಸ್ತು. ಅದು ಎಲ್ಲಿ ಬೇಕಿದ್ರೂ ಬಳಸ್ಬೋದು, ಎಲ್ಲ ಕಡೆನೂ. ಅಂದರೆ ನಾವು ಟೆಲಿಗ್ರಾಮ್ ಆ್ಯಪಲ್ಲೂ ಬಳಸ್ಬೋದು, ಇನ್ಸ್ಟಾಗ್ರಾಮಲ್ಲೂ ಎಲ್ಲ ಕಡೆನೂ ಸಪೋರ್ಟ್ ಕೊಡ್ತದೆ ಅದು. ಓಕೆ, ಸೊ ಎಲ್ಲೆಲ್ಲಿ ಬರೀಬೇಕು ಅಂತೇಳಿ ಆಪ್ಷನ್ಸ್ ಇದ್ದಾವೆ ಅಲ್ಲೆಲ್ಲ ನಮಗೆ ಕೀಪ್ಯಾಡ್ಗಳು ಓಪನ್ ಆಗ್ತದೆ. ನಾನು ಬಳಸ್ತಿರುವಂಥ ಕೀಪ್ಯಾಡ್ ಅನ್ನೋದು ಗೂಗಲ್ ಬೋರ್ಡ್ ಅಂತ. ಇದು ಬಹಳಷ್ಟು ರಿಲೆವೆಂಟ್ ಆಗಿದೆ ಮತ್ತು ಎಲ್ಲ ಕಡೆನೂ ಸೂಟಬಲ್ ಆಗಿದೆ. ಯಾವ ಭಾಷೆಯಲ್ಲಿ ಬೇಕಾದರೂ ಟೈಪ್ ಹೊಡಿಬೋದು, ಅಂಥದ್ದಾಗಿರೋ ಕಾರಣ ನಾನು ಅದನ್ನು ಹೆಚ್ಚಾಗಿ ಬಳಸ್ತಾ ಇದ್ದೀನಿ. ಓಕೆ, ಸೊ ಇದು ಒಂದು ಕೀಪ್ಯಾಡ್ ನೋಡಿ. ನಾನೀಗ ವಾಟ್ಸಪ್ಪಿಗೆ ಹೋಗಿದ್ದೀನಿ. ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕಬೇಕು ಅಂತೇಳಿ ಕೆಲವುದನ್ನು ಟ್ರೈ ಮಾಡ್ತಾ ಇದ್ದೀನಿ. ರೈಟ್, ಸೊ ಎಲ್ಲ ಕಡೆನೂ ಕೂಡ ಕೀಪ್ಯಾಡ್ಗಳು ಬದಲಾವಣೆ ಆಗ್ತಾ ಹೋಗ್ತದೆ. ಇಲ್ಲಿ ವಾಟ್ಸಪ್ಪಿನ ಕೀಪ್ಯಾಡ್ ಅಂತ ಹೇಳಿದ್ರೆ ಭಾಳ ಕಲರ್ಫುಲ್ ಆಗಿರ್ತದೆ, ನೋಡೋದಕ್ಕೆ ತುಂಬ ಚೆನ್ನಾಗಿರ್ತದೆ. ನೋಡಿ, ಈ ರೀತಿ ಕಲರ್ಗಳನ್ನ ಚೇಂಜ್ ಮಾಡ್ಕೊಳ್ಬೋದು. ಬ್ಯೂಟಿಫುಲ್ ಆಗಿ ಯಾವ ಕಲರ್ ಬೇಕು ಹಾಕೊಬೋದು. ಫಾಂಟ್ ಸೈಜ್ಗಳನ್ನು ಕೂಡ ಚೇಂಜ್ ಮಾಡ್ಕೊಳ್ಬೋದು. ಇದರಲ್ಲಿ ಚೆನ್ನಾಗಿರೋ ಫಾಂಟ್ ಸೈಜ್ಗಳನ್ನ ಇಟ್ಕೊಳ್ಳಿ. ನೋಡಿ, ಬ್ಯೂಟಿಫುಲ್ ಆಗಿ ಹ್ಯಾಪಿ ಈ ರೀತಿ ನೋಡಿ, ಹ್ಯಾಪಿ ಗಣೇಶ ಚತುರ್ದಶಿ. ರೈಟ್, ನೋಡಿ ಅದು ಹಿಂದಿ ಬಂತು. ಹಿಂದಿ ಸೆಲೆಕ್ಟ್ ಮಾಡಿದ್ದೀನಿ, ಅದಕ್ಕೆ ಹಿಂದಿ ಬಂದಿದ್ದು. ನಾನೀಗ ಇಂಗ್ಲೀಷ್ ಸೆಲೆಕ್ಟ್ ಮಾಡಿದ್ರೆ ಇಂಗ್ಲೀಷ್ ಬರುತ್ತೆ. ಅದು ಈ ರೀತಿ ರೈಟ್. ಇದೀಗ ನನಗೆ ಸದ್ಯಕ್ಕೆ ಇಂಗ್ಲೀಷಲ್ಲಿದೆ. ಇಂಗ್ಲೀಷಲ್ಲಿದ್ದನ್ನು ಬೇಕಿದ್ರೆ ನೀವು ಹಿಂಗೆ ಸೆಲೆಕ್ಟ್ ಮಾಡ್ಕೊಳ್ಬೋದು. ಹಿಂಗೆ ಒತ್ತಿ ಹಿಡಿದ್ರೆ ಸಾಕು, ಸೆಲೆಕ್ಟ್ ಆಗುತ್ತೆ. ಸೆಲೆಕ್ಟ್ ಆದಮೇಲೆ ನೀವು ಅದನ್ನು ಬೇಕಿದ್ರೆ ಬೇರೆ ಭಾಷೆಗೆ ಬದಲಾವಣೆ ಮಾಡ್ಕೊಳ್ಬೋದು. ನೋಡಿ, ಮಲಯಾಳಕ್ಕೆ ಬದಲಾವಣೆ ಆಯ್ತು. ಇದೀಗ ಮಲಯಾಳ ಇತ್ತು, ಅದಕ್ಕೆ ಮಲಯಾಳ ಆಗಿದ್ದು. ಕನ್ನಡ ಇದ್ದರೆ ಕನ್ನಡಕ್ಕೆ ಬದಲಾವಣೆ ಮಾಡ್ಕೊಳ್ಬೋದು. ಯಾವ ಭಾಷೆಯನ್ನು ಬೇಕಾದರೂ ಬದಲಾವಣೆ ಮಾಡ್ಕೊಳ್ಬೋದು. ಸ್ಟೇಟಸ್ನಲ್ಲೇ ಬಟನ್ಗಳನ್ನು ಕೊಟ್ಟಿದ್ದಾರೆ ನೋಡಿ, ರೀತಿ ಕನ್ನಡ. ಅದು ಇಂಗ್ಲೀಷಿಂದ ಈ ಕಡೆ ಬಂದಾಗ ಸ್ವಲ್ಪ ಎಲ್ಲ ಅದಲು ಬದಲೆಲ್ಲ ಆಗ್ತವೆ. ಓಕೆ, ಸೊ ನೋಡಿ, ಈ ರೀತಿ ಭಾಷೆಗಳನ್ನು ಬದಲಾಯಿಸುವ ಆಪ್ಷನ್ಸ್ ಕೊಟ್ಟಿದ್ದಾರೆ. ಹ್ಯಾಪಿ ಬರ್ತ್ ಡೇ. ಓಕೆ, ಸೊ ಇದನ್ನು ನೋಡಿ, ಇದನ್ನು ನಮಗೆ ಚೇಂಜ್ ಮಾಡೋಣ. ಇದು ಬ್ಯಾಕ್ ಬಟನ್. ಇದು ನೋಡಿ, ಇಲ್ಲಿ ಬಟನ್ಗಳನ್ನು ಚೇಂಜ್ ಮಾಡೋದು ಇಲ್ಲಿ ಕೊಟ್ಟಿದ್ದಾರೆ ಇದು. ಓಕೆ, ರೈಟ್. ಈಗ ಜಸ್ಟ್ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದಾಗ ಅದರ ಆಪ್ಷನ್ಸ್ ಬರುತ್ತೆ. ಹ್ಯಾಪಿ ಬರ್ತ್ಡೇ ಅಂತ ಸೆಲೆಕ್ಟ್ ಮಾಡಿದೆ. ನಾನೀಗ ಟ್ರಾನ್ಸ್ಲೇಟೆಡ್ ಅನ್ನು ಆನ್ ಮಾಡ್ತಾ ಇದ್ದೀನಿ. ನೋಡ್ಕೊಳ್ಳಿ, ಟ್ರಾನ್ಸ್ಲೇಟೆಡ್ ಅಂತ ಹೇಳಿದ್ರೆ ಇದು ಟ್ರಾನ್ಸ್ಲೇಟ್ ಮಾಡೋದು. ಓಕೆ, ಟ್ರಾನ್ಸ್ಲೇಟ್ ಅಂತ ಹೇಳಿದ್ರೆ ಈ ರೀತಿ ಇದೆ. ನಿಮಗೆ ಯಾವ ಭಾಷೆ ಬೇಕು ನೋಡಿ, ಬಂತು. ಹುಟ್ಟುಹಬ್ಬದ ಶುಭಾಶಯಗಳು. ನಾನು ಹ್ಯಾಪಿ ಬರ್ತ್ಡೇ ಅಂತ ಟೈಪ್ ಹೊಡೆದಿದ್ದು, ಬೇರೆ ಭಾಷೆಗೆ ಬಂತು. ಈ ರೀತಿ ನಾವು ಇಂಗ್ಲೀಷಿಂದ ಕನ್ನಡಕ್ಕೆ, ಕನ್ನಡದಿಂದ ಇಂಗ್ಲೀಷಿಗೆಲ್ಲ ಟ್ರಾನ್ಸ್ಲೇಟ್ ಮಾಡ್ಕೊಳ್ಬೋದು. ಅಂಥ ಬಟನ್ಗಳನ್ನು ಇಲ್ಲೇ ಕೊಟ್ಟಿದ್ದಾರೆ, ಇಲ್ಲಿದೆ ನೋಡಿ. ರೈಟ್, ಇನ್ನು ಇದರ ಜೊತೆಗೆ ನಾವು ಬೇಕಾದರೆ ಜಿಫ್ಗಳನ್ನು ಆ್ಯಡ್ ಮಾಡ್ಕೊಳ್ಬೋದು. ನೋಡಿ, ಜಿಫ್ ಅಂತೇಳಿ ಕೊಟ್ಟಿದ್ದಾರೆ. ಹೊಸ ಹೊಸ ಜಿಫ್ಗಳಿದ್ದಾವೆ. ಇವುಗಳನ್ನ ಸೇರಿಸ್ಬಿಟ್ಟು ನೀವು ಸ್ಟೇಟಸ್ಗಳನ್ನ ಹಾಕ್ಬೋದು. ಭಾಳ ಚೆನ್ನಾಗಿ ಕಾಣ್ತದೆ ಅದು. ಥಮ್ಸ್ ಅಪ್ ಅಲ್ವಾ? ಹೌದು. ಇಲ್ಲಿಂದ ಲೆಫ್ಟ್ ಟು ರೈಟ್ ಮೂವ್ ಆಗಿ, ಈ ರೀತಿ ಮೂವ್ ಆಗಿ ಬಟನ್ಗಳು ಕಾಣಿಸ್ತವೆ. ರೈಟ್, ಥಮ್ಸ್ ಅಪ್. ಓಕೆ, ಟುಡೇ ಇದನ್ನು ಸೆಲೆಕ್ಟ್ ಮಾಡಿದೆ. ನೋಡಿ, ಈ ರೀತಿ ಬಂತು. ಜಿಫ್ ಸೆಲೆಕ್ಟ್ ಮಾಡಿದೆ. ಇಲ್ಲಿ ಕೆಳಗಡೆ ನೀವು ಬರೆದಿದ್ದು ಇಲ್ಲಿದೆ. ಅದು ಫೋಟೋಗಳನ್ನು ಕೂಡ ಸೆಲೆಕ್ಟ್ ಮಾಡ್ಬೋದು. ಓಕೆ, ರೈಟ್. ಅದೊಂದು ಮಾಡೆಲ್ ಅಂತ ನಿಮಗೆ ತೋರಿಸಿದ್ದು ಬಟನ್ಗಳು. ಇನ್ನು ಬೇಕಿದ್ರೆ ನೋಡಿ, ಇಲ್ಲಿ ಈ ರೀತಿ ಬಟನ್ಗಳಿದ್ದಾವೆ. ಭಾಳ ಚೆನ್ನಾಗಿದೆ, ನೋಡೋಕ್ಕೂ ತುಂಬ ಚೆನ್ನಾಗಿದೆ. ಇದರಲ್ಲಿ ಯಾವುದು ಬೇಕಿದ್ರೆ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ನೋಡಿ, ಹೊಸದು ಬಂದಿದೆ. ಓಕೆ, ಹೊಸದು ಬಂದಿದೆ. ಇದು ನೋಡೋಕ್ಕೇನೆ ಭಾಳ ಚೆನ್ನಾಗಿದ್ದಾವೆ. ಇದರಲ್ಲಿ ಯಾವುದು ಬೇಕಿದ್ರೆ ಸೆಲೆಕ್ಟ್ ಮಾಡ್ಕೊಳ್ಬೋದು. ಹಿಂದಕ್ಕೆ ಮುಂದಕ್ಕೆಲ್ಲ ಬರ್ಬೋದು. ರೈಟ್, ನೆಕ್ಸ್ಟ್. ಓಕೆ, ನೋಡಿ, ಜಾಲಿ ಕ್ರಿಕೆಟ್ ಅಂತ ಹಂಗೆಲ್ಲ ಬಂದ್ಬಿಟ್ಟಿದೆ. ರೈಟ್, ಇನ್ನು ಅದು ಚೇಂಜ್ ಮಾಡೋದು ಕೆಳಗಡೆ ಅಲ್ಲೇ ಬಟನ್ಸ್ಗಳು ಕೊಟ್ಟಿದ್ದಾರೆ. ನೀವು ಅಲ್ಲಿ ಒಳಗಡೆ ಹೋದಾಗ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಇದನ್ನ ಒತ್ತಿದ್ದೀರಿ, ಇದನ್ನ ಒತ್ತಾಗ ಈ ರೀತಿ ಬಂತು. ಮತ್ತೆ ನೀವು ವಾಪಸ್ ಬರಬೇಕು ಅಂತ ಹೇಳಿದ್ರೆ ಇಲ್ಲಿ ABC ಅಂತಿದೆಯಲ್ಲ, ಲೆಟರ್ ಪ್ಯಾಡಿಗೆ ಹೋಗಬೇಕು. ಲೆಟ್ರು ಮತ್ತೆ ಇಲ್ಲಿ ಕೆಳಗಡೆ ತುಂಬ ಕೊಟ್ಟಿದ್ದಾರೆ ನೋಡಿ. ಇವೆಲ್ಲ ಇಮೋಜಿಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಮತ್ತೆ ಬೇರೆ ಬದಲಾವಣೆ ಮಾಡೋದನ್ನು ಕೊಟ್ಟಿದ್ದಾರೆ. ಈ ರೀತಿ ಬೇರೆ ಬೇರೆ ಇದ್ದಾವೆ. ಸ್ಟಿಕ್ಕರ್ಸ್ಗಳಿದ್ದಾವೆ. ಸ್ಟಿಕ್ಕರ್ಸ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಬೋದು.
ಇದು ಜಿಪ್ಸ್, ಇದು ಬೀಟಾ ಬಿಮೋಜಿ ಅಂತೇಳಿ. ಓಕೆ, ಇದು ಇನ್ನೊಂದು ನೋಡಿ. ಈ ರೀತಿ ಇದು ಜಿಫ್ಗಳು. ಈ ರೀತಿ ಬಹಳಷ್ಟು ಕೊಟ್ಟಿದ್ದಾರೆ. ಇದು ಸುಮ್ಮನೆ ಬರೆದಿರುವಂಥ ಲೆಟರ್ಗಳು, ಅದರಲ್ಲಿ ಸ್ಮೈಲಿಗಳು ಸುಮಾರಿದ್ದಾವೆ ನೋಡಿ. ನೋಡಿ, ಇದು ಲವ್ ಚಿಹ್ನೆಗಳು, ಇದು ಹಗ್ಗಿಂಗ್ ಅಂತೇಳಿ ಏನೇನೋ ಬಂದಿದೆ, ಹೊಸದುಗಳು. ಓಕೆ ರೈಟ್. ಹಾಗಾದ್ರೆ ಇವೆಲ್ಲ ಮೇಲೆ ಕೆಳಗೆಲ್ಲ ಬಟನ್ಗಳಿದಾವೆ. ಇಲ್ಲಿ ನೋಡಿ, ನಾನು ಇಷ್ಟೊತ್ತು ವರ್ಕ್ ಮಾಡಿದ್ದು ಕೆಳಗಡೆ ಇರೋ ಬಟನು, ಅದನ್ನ ಚೇಂಜ್ ಮಾಡ್ತಾ ಇರೋದು ಮೇಲ್ಗಡೆಯಿಂದ. ಓಕೆ, ಆ ರೀತಿ ನಾವು ಚೇಂಜ್ ಮಾಡ್ಕೊಳ್ಬಹುದು. ಈಗ ನಾವು ಹೊಸದಾಗಿ ಮತ್ತೆ ಬರಬೇಕು ಅಂದ್ರೆ ABC ಎಲ್ಲಿದೆ ಅಲ್ಲಿ ಹುಡುಕಬೇಕು ಅಷ್ಟೇ. ನಮ್ಮ ಸಾಧಾರಣ ABC ನಮಗೆ ಬೇಕು ಅಂದ್ರೆ ಸಾಧಾರಣ ABC ಬರುತ್ತೆ. ಆ ರೀತಿ ಇದೆ. ಇನ್ ಬೇಕಿದ್ರೆ ವಾಯ್ಸ್ ಟೈಪ್ಗಳನ್ನ ಮಾಡಬಹುದು ನೋಡಿ. ಎಲ್ಲರಿಗೂ ಇದು ಇಂಗ್ಲಿಷ್ ಇರೋ ಕಾರಣ ಇಂಗ್ಲಿಷಲ್ಲಿ ಬರುತ್ತೆ. ಅದು ನೀವು ಕನ್ನಡ ಚೇಂಜ್ ಮಾಡ್ಕೊಳ್ಳಿ. ಕನ್ನಡ ಚೇಂಜ್ ಮಾಡಿದ್ರೆ ಕನ್ನಡ ಬರುತ್ತೆ ನೋಡಿ. ಎಲ್ಲರಿಗೂ ಶುಭಾಶಯ ನೋಡಿ. ಹಾಗಿದ್ರೆ ಮೈಕ್ ಆನ್ ಮಾಡಿದ್ರೆ ಸಾಕು. ಮೈಕ್ ಆನ್ ಮಾಡಿದೆಲ್ಲ ಬರ್ತಾ ಇರ್ತದೆ. ನೀವು ಸ್ವಲ್ಪ ಹೊತ್ತು ಮಾತಾಡಿದ್ರೆ ಸಾಕು, ನೀಟಾಗಿ ಬರ್ತಾ ಹೋಗ್ತದೆ. ಅದೆಲ್ಲ ಟೈಪ್ ಹೊಡಿತಾ ಹೋಗ್ತದೆ. ಈ ರೀತಿ ನಾವು ತುಂಬಾ ಕಷ್ಟಪಡೋ ಅವಶ್ಯಕತೆ ಏನಿಲ್ಲ. ಮೈಕ್ ಆನ್ ಮಾಡಿಬಿಟ್ಟು ಮಾತಾಡಿದ್ರೆ ಅದು ಗಂಟೆಗಟ್ಟಲೆ ಬರ್ತಾ ಇರ್ತದೆ. ಟೈಪ್ ಹೊಡಿಯೋ ಅವಶ್ಯಕತೆನೂ ಇಲ್ಲ. ಅಂತ ಆಪ್ಷನ್ಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ರೈಟ್. ಇಷ್ಟೊತ್ತು ನಾನು ಮಾತಾಡಿದ್ದು ನೋಡಿ. ಇದೇನಿದು ಇಷ್ಟೊತ್ತು ಮಾತಾಡಿದ್ದು ಇಲ್ಲಿ ಫುಲ್ ಟೈಪ್ ಆಗಿದೆ. ಹೌದಾ? ಹುಟ್ಟುಹಬ್ಬದ ಶುಭಾಶಯಗಳು ನೀಟಾಗಿ ಬರ್ತಾ ಇಲ್ಲ. ಇವೆಲ್ಲ ಈ ರೀತಿ ನಾವು ತುಂಬಾ ಗುಡ್ ಆಪ್ಷನ್ಸ್ ಅನ್ನ ಬಳಸ್ಬಿಟ್ಟು ಕೀಪ್ಯಾಡ್ಗಳನ್ನ ಬಳಸಬಹುದು. ರೈಟ್. ಎಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಲೇಟೆಸ್ಟ್ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.